ಎಲ್ಲ ವಿದ್ಯಾರ್ಥಿಗಳೇ, ಈ ವರ್ಷದ ಫಲಿತಾಂಶ ಅತ್ಯುತ್ತಮವಾಗಿ ಬರಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ. ಎಲ್ಲ ಮಕ್ಕಳು ಅತ್ಯುತ್ತಮವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಒಳ್ಳೆ ರಿಸಲ್ಟ್ ಬರಲಿ. ಅದ್ರ ಜೊತೆಗೆ ಶಿಕ್ಷಕರು ಕೂಡ ಶ್ರಮ ಹಾಕ್ತಾಯಿದ್ದಾರೆ. ಮುಖ್ಯೋಪಾಧ್ಯಾಯರು ಪ್ಲಸ್ ಎಲ್ಲ ಶಿಕ್ಷಕರು ಅತ್ಯುತ್ತಮವಾಗಿ ಈ ವರ್ಷ ಪ್ರಯತ್ನ ಹಾಕಿದ್ದಾರೆ. ಸೊ ನಿಮ್ಮ ಪ್ರಯತ್ನವೂ ಕೂಡ ಅತ್ಯುತ್ತಮವಾಗಿದ್ದು ಒಳ್ಳೆಯ ಫಲಿತಾಂಶ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಎಲ್ಲ ಮಕ್ಕಳು ಫಲಿತಾಂಶದ ಪ್ರಮಾಣವನ್ನು, ಗರಿಷ್ಠ ಪ್ರಮಾಣವನ್ನು ತಲುಪಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ತಿಂಗಳ 21ನೇ ತಾರೀಕಿನಿಂದ SLC ಪರೀಕ್ಷೆ ಪ್ರಾರಂಭವಾಗಿದ್ದು, ಶಾಲೆಗೆ ಉತ್ತಮ ಫಲಿತಾಂಶವನ್ನು ತರುವುದರೊಂದಿಗೆ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರುವಂತೆ ಈ ಶಾಲೆಯ ಒಳ್ಳೆಯ ಅಂಕಗಳನ್ನು ತೆಗೆದು ಮುಂದಿನ ಒಳ್ಳೊಳ್ಳೆಯ ಕೆಲಸಗಳಿಗೆ ಸೇರಿಕೊಂಡು ಈ ಶಾಲೆಯ ಪತಾಕೆಯನ್ನು ನೀವು ಆರಿಸಿ ಅಂತೇಳಿ ಈ ಮೂಲಕ ನಾನು ಬೇಡಿಕೊಳ್ಳುತ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ SLC ಪರೀಕ್ಷೆಯನ್ನು ಉತ್ತಮವಾಗಿ ಧೈರ್ಯವಾಗಿ ಎದುರಿಸಿ, ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಕೂಡ ಉತ್ತಮವಾಗಿರಲಿ ಅಂತ ಹಾರೈಸ್ತೇನೆ. 2024-25 ಸಾಲಿನ ಈ ವರ್ಷದ SLC ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ನಮ್ಮ ಶಾಲೆ ವಿದ್ಯಾರ್ಥಿಗಳು 114 ಜನ ಇದ್ದಾರೆ ವಿದ್ಯಾರ್ಥಿಗಳು, ಅವರಿಗೆ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯಿರಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಮೊಟ್ಟ ಮೊದಲ ಬಾರಿಗೆ ನಾನು ಶುಭಾಶಯ ಕೋರ್ತೇನೆ. Hi everybody, Sadir sir told me it is your SSLC 10th grade exam soon. Good luck, do your best. ಆಲ್ ದ ಬೆಸ್ಟ್ ಮಕ್ಕಳೇ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಶಾಲೆಗೂ ಮತ್ತು ನಿಮ್ಮ ತಂದೆ ತಾಯಿಗಳಿಗೂ ಕೀರ್ತಿಯನ್ನು ತನ್ನಿ. ನಿಮಗೆ ಒಳ್ಳೆಯದಾಗಲಿ, ಮುಂದಿನ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಈ ಮೂಲಕ ಹಾರೈಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲ SLC ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತೇನೆ. ಹಾಗೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಲೆಂದು ಶುಭವನ್ನು ಕೋರುತ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಕ್ಕಳೇ, ನೀವು ಹೆಮ್ಮೆಯ ಕನ್ನಡಿಗರಾಗಿ ಭಾರತದ ಸತ್ಪ್ರಜೆಗಳಾಗಿ ಬಾಳಿ, ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತನ್ನಿ. ನಿಮ್ಮ ಪರೀಕ್ಷೆಗೆ ಶುಭವಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಕನಸುಗಳು ಸಾಕಾರವಾಗಲಿ. ಶುಭವಾಗಲಿ. Hi dear teacher, hi guys. I wish you all the best for your exam. Me and my students wish you all the best for your exam. Big hug from Italy. Hi. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ಮುಂಬರುವ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಚೆನ್ನಾಗಿ ಬರೆಯೋದಕ್ಕಿಂತ ಮುಂಚೆ ನೀವೇನು ಬರೀತಿದ್ದೀರಿ ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಂಡು ಬರೀರಿ. ಮತ್ತು ನಿಮ್ಮ ನೆಕ್ಸ್ಟ್ ನಿಮ್ಮ ಫ್ಯೂಚರಿಗೆ ಒಳ್ಳೆ ರೀತಿಯಿಂದ ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ರೀತಿಯಿಂದ ನಿಮ್ಮ ಫ್ಯೂಚರ್ ಪಾಸ್ ಆಗಲಿ ಅಂಥೇಳಿ ಕೇಳ್ಕೊಳ್ತೀನಿ. ಇದು ದ್ವಿದಳ ಸಸ್ಯ ಅಂದರೆ ಸಸ್ಯಗಳಲ್ಲಿ ಮುಖ್ಯವಾಗಿ ಏಕದಳ ಮತ್ತು ದ್ವಿದಳ ಅಂತ 2 ಪ್ರಕಾರಗಳಿರ್ತವೆ. ಈ ದ್ವಿದಳ ಸಸ್ಯ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಈ ಸಸ್ಯದ ಎಲೆಯಲ್ಲಿ ಜಾಲನಾಳ ವಿನ್ಯಾಸ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ಓಕೆನಾ? ಹಾಗೆ ತಾಯಿ ಬೇರು ವ್ಯವಸ್ಥೆಯನ್ನು ಕೂಡ ಅದರಲ್ಲಿ ನೋಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ SLC ಪರೀಕ್ಷೆಯನ್ನು ನೀವು ಬರಿತಾ ಇದ್ದೀರಾ. ಮತ್ತು SSLC ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಿಗೂ ಕೂಡ ಉತ್ತಮವಾದ ಅಂಕವನ್ನು ಗಳಿಸೋ ಮುಖಾಂತರ ನಮ್ಮ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಒಂದು ಕೀರ್ತಿಯನ್ನು ತರಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಗೊತ್ತಾಯ್ತಲ್ಲ ಇದು ಹೇಗಿದಾಗುತ್ತೆ ಅಂತೇಳಿ. ಅದೇ ರೀತಿ ತಂತು ಬೇರು ವ್ಯವಸ್ಥೆ ಏಕದಳ ಸಸ್ಯ ಇರುತ್ತೆ. ಈಗ ರಾಗಿ ಸಸ್ಯ ನೋಡಿದರೆ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್. ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿ ಎಲ್ಲರೂ ಅಪ್ಪ ಅಮ್ಮನ ಒಳ್ಳೆಯ ಹೆಸರು ತಗೊಂಡು ಬನ್ನಿ. ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ಮುಂದೆ ರೂಪಿಸ್ಕೊಳ್ಳಿ. ಹಾಯ್ ಸ್ಟೂಡೆಂಟ್ಸ್, all the very best for SLC examination and do well and believe in yourself and rock your exams. Thank you. Hello students, good luck on your exams. I know you'll do great because you have a wonderful teacher. Good luck. ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಮಾಡಿ ಪಾಸ್ ಆಗಿ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದುಕೊಡಿ.
ಮಕ್ಕಳೇ ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ನಿಮ್ಮ ಭವಿಷ್ಯನ ಸುಭದ್ರಗೊಳಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಚೆಕ್ ನೋಡಪ್ಪ, ಮೂಮೆಂಟ್ ಹೆಂಗೆ ಆಡಬೇಕು, ಯೋಚನೆ ಮಾಡಿ ಆಡಬೇಕು. ಹಾಯ್ ಎಲ್ಲ ವಿದ್ಯಾರ್ಥಿಗಳು ಈ ಸತಿ SSLC ಎಕ್ಸಾಮ್ ಬರೀತಾ ಇದ್ದೀರಾ. ಫಲಿತಾಂಶ ಈ ಶಾಲೆಗೆ, ತೀರ್ಥಹಳ್ಳಿ ತಾಲೂಕಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ರಿಸಲ್ಟ್ ತಂದು ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Professor Sadir, I just wanted to say thank you for all the knowledge that you've passed down to me. And on behalf of all of my students, we would like to wish your students a lot of good luck, guys. Good luck. ಹಾಯ್ ಸರ್, ನಮಸ್ತೆ. ಈ ವರ್ಷದ SSLC ವಿದ್ಯಾರ್ಥಿಗಳಿಗೆ ನಾವು ಶುಭಾಶಯ ಕೋರ್ತಾ ಇದ್ವಿ. ನಮ್ಮ ಜೂನಿಯರ್ ಮಕ್ಕಳಿಗೆ SSLC ಮಕ್ಕಳಿಗೆ ಶುಭ ಕೋರ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಚೆನ್ನಾಗಿ ಆಲ್ ದ ಬೆಸ್ಟ್. Wishing you all the best in your exams. You've got this. ರಾಘವೇಂದ್ರ ಸರ್, ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ಬಹಳ ಖುಷಿ ಆಯಿತು. ತುಂಬ ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಈಗ ಕೊನೆಯದಾಗ ಒಂದು ರಿಕ್ವೆಸ್ಟು, SSLC ಮಕ್ಕಳೆಲ್ಲ ಪರೀಕ್ಷೆ ಬರೀತಾ ಇದ್ದಾರೆ, ಅವರಿಗೆ ನೀವು ಒಂದು ವಿಶ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ಳಿ. ಖಂಡಿತ ಸರ್. ಆತ್ಮೀಯ SSLC ಬರೀತಿರುವಂಥ ಮುದ್ದು ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ ಎಂಬುದು ಒಂದು ವೇ ಬ್ರಿಡ್ಜ್ ಇದ್ದಂಗೆ. ಸೊ ಬ್ರಿಡ್ಜ್ ಹೇಗೆ ನಮಗೆ ಮುಂದಿನ ಡೆಸ್ಟಿನಿಗೆ ಕನೆಕ್ಟ್ ಮಾಡುವಂಥ ಕೆಲಸ ಮಾಡುತ್ತೋ, ಅದೇ ರೀತಿ SSLC ಎಕ್ಸಾಮ್ ಎಂಬುದು ಒಂದು ವೇ ಬ್ರಿಡ್ಜ್ ಇದ್ದಂಗೆ. ಸೊ ನಿಮ್ಮ ಡೆಸ್ಟಿನಿ ಏನಿದೆ ಅದನ್ನು ತಲುಪಲು ಈ ಒಂದು SSLC ಎಕ್ಸಾಮ್ ಸಹಕಾರವಾಗಲಿ. ನಿಮ್ಮ ಗುರಿ ಏನಿದೆ, ನಿಮ್ಮ ಕನಸು ಏನಿದೆ, ಅದು ನನಸಾಗಲಿ. ಎಲ್ಲರೂ ಸದಾ ಈ ಎಕ್ಸಾಮನ್ನು ತುಂಬ ಸಂತೋಷದಿಂದ ಖುಷಿಯಾಗಿ ಎಕ್ಸಾಮ್ ಬರೀರಿ. ಮುಂದೆ ಜೀವನ ತುಂಬ ದೊಡ್ಡದಿದೆ. ಎಲ್ಲರೂ ಖುಷಿಯಿಂದ ಆ ಒಂದು ಎಕ್ಸಾಮನ್ನು ಬರೆಯೋದ್ರ ಮೂಲಕ ಎಂಜಾಯನ್ನು ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳೊಂದಿಗೆ ರಾಘವೇಂದ್ರ. Dear friends, the Sanskrit teacher told me that you are soon going through your examinations, so I just wanted to wish you good luck, and I hope Goddess Saraswati bless you with a lot of knowledge in your exams. Look, good luck to you guys. ಮಕ್ಕಳೇ ನೋಡಿದರೆ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹುಲ್ಸಾಗಿ ಬೆಳೆದಿದೆ. ಯಾಕೆ ಅಂತ ಕೇಳಿದರೆ ಇದಕ್ಕೆ ನೀರು ಮತ್ತು ಪೋಷಕಾಂಶ ಸಖತ್ತ ಸಿಕ್ಕಿದೆ. ಹಾಗೆ ಪರೀಕ್ಷೆಯಲ್ಲಿ ನೀರು ಮತ್ತು ಪೋಷಕಾಂಶ ಅಂದರೆ ಯಾವ್ದು ಹೇಳಿ? ಚೆನ್ನಾಗಿ ಓದಬೇಕು, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದೆರಡನ್ನೂ ನೀವು ಮಾಡಿದರೆ ಪರೀಕ್ಷೆ ನಿಮ್ಗೆ ಗ್ಯಾರಂಟಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೊಂದು 3-4 ದಿವಸ ಇದೆ. ಚೆನ್ನಾಗಿ ಓದಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದನ್ನೆಲ್ಲ ಬರೀರಿ, ಸೂಪರಾಗಿ ಮಾರ್ಕ್ಸ್ ತೆಗಿರಿ. ಇನ್ನೂ ಜೀವನದಲ್ಲಿ ಬೇಕಾದಷ್ಟು ಪರೀಕ್ಷೆ ಬರುತ್ತೆ, ಅಲ್ಲೆಲ್ಲ ಕೂಡ ಸೂಪರಾಗಿ ನಿಮಗೆ ಯಶಸ್ಸು ಸಿಗಲಿ. ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿ ಚೆನ್ನಾಗಿರಿ. ನಿಮಗೆ ಏನೇ ಸಪೋರ್ಟ್ ಬೇಕಂದ್ರೂ ನಾವು ಮತ್ತು ನಮ್ಮ ಶಿಕ್ಷಕ ಮಿತ್ರರು ನಿಮ್ಮ ಜೊತೆಗಿದ್ದೇ ಇರ್ತೀವಿ. ಹಾಗೆಯೇ ಬಿಂದಾಸಾಗಿರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಸೈನಿಂಗ್ ಆಫ್, ಸುಧೀರ್ HR.